ನಾವು ಮಕ್ಕಳಿಗೆ ಸರಿಯಾಗಿ ಹೇಳಿಕೊಟ್ಟಿಲ್ಲ ವ್ಯಾಲ್ಯೂಸ್ ಬಗ್ಗೆ. ವಿ ನಾಟ್ ಟಾಟ್ ದೆಮ್ ಪ್ರಾಪರ್ಲಿ ಹೌ ಟು ಟಾಕ್ ಅಬೌಟ್ ವ್ಯಾಲ್ಯೂಸ್. ಫಸ್ಟ್ ಒನ್ ಈಸ್ ಟ್ರುತ್. ವಿ ಟಾಕ್ ಅಬೌಟ್ ಟ್ರುತ್. ಟ್ರುತ್ ಬಗ್ಗೆ ನಾವೇನು ಹೇಳಿದ್ವಿ ಮಕ್ಕಳಿಗೆ? ಸತ್ಯ ಹೇಳಿದರೆ ನೋಡಪ್ಪ ಕಷ್ಟ ಆಗತ್ತೆ. ಹರಿಶ್ಚಂದ್ರ ನೋಡಿ ಹೆಂಗಾದವನು, ಸತ್ಯ ಹೇಳಿಬಿಟ್ಟು ಒದ್ದಾಡಿ ಹೋದ, ಸುಡುಗಾಡು ಕಾಯ್ದ. ಅದಕ್ಕೆ ಯಾರು ಸತ್ಯ ಇದ್ರೆ ಬಂದ ನೋಡಿ, ಸತ್ಯ ಇದ್ದ ಬಂದ ನೋಡಿ ಹರಿಶ್ಚಂದ್ರ ಅಂತಾರೆ, ಆಸ್ ಇಫ್ ಇಟ್ಸ್ ದ ನೆಗೆಟಿವ್ ಕನೋಟೇಷನ್. ಇನ್ಫ್ಯಾಕ್ಟ್ ನಮ್ಮ ಪಕ್ಕದ ಮನೇಲಿ ಆಗಿತ್ತು. ಗೌರ್ಮೆಂಟ್ ಕಾಲೇಜ್ ಪ್ರಿನ್ಸಿಪಲ್ ಅವರು ತನ್ನ ಮಗನ ಕರ್ಕೊಂಬಂದರು, ಮೊಮ್ಮಗನ. ನನಗೆ ಹೇಳ್ತಾ ಇದ್ರು, ಸಾರ್ ನೋಡಿ ಸಾರ್, ನಾವು ಹೆಂಗೆ ಹುಡುಗರು ಹೆಂಗೆ ಆಗಿದ್ದಾರೆ ಈಗ. ನಾನು ಸಣ್ಣವನಿದ್ದಾಗ ಆ ರಾಜ್ಕುಮಾರ್ ಆ್ಯಕ್ಟಿಂಗ್ ಮಾಡಿದ ಹರಿಶ್ಚಂದ್ರ, ಸತ್ಯ ಹರಿಶ್ಚಂದ್ರ ಸಿನಿಮಾ ನೋಡಿದ್ವಿ, ಭಾಳ ಚೆನ್ನಾಗಿತ್ತು ಸರ್. ನಮ್ಮ ಹುಡುಗನ ತೋರಿಸ ಬೇಡ ಬೇಡ ಅಂತಾನೆ, ನೋಡಲ್ಲ ಅಂತಾನೆ. ಕೊನೆಗೆ ಒತ್ತಾಯ ಮಾಡಿ ಕರ್ಕೊಂಡು ಹೋದೆ ಸರ್ ಅವನ. ಮಾರ್ನಿಂಗ್ ಶೋ ಕರ್ಕೊಂಡು ಹೋದ್ವಿ. ಬಾಲ್ಕನಿಯಲ್ಲಿ ಕೂತಿದ್ವಿ. ನಿಮ್ಮ ಕಣ್ಣು ಮುಂಚೆ ಚಿತ್ರ ಬರಬೇಕು. ಸಿನಿಮಾ ಶುರು ಆಯಿತು. ಆ ಹರಿಶ್ಚಂದ್ರ ಕಷ್ಟ ಪರಂಪರೆ ಶುರು ಆಯಿತು. ಆ ಕಷ್ಟ ನೋಡಿ ಅಜ್ಜಗಳು ಅಳು ಬರ್ತದೆ, ಕಣ್ಣಲ್ಲಿ ನೀರು ಬರ್ತದೆ. ಆ ಹುಡುಗ ಸ್ಕ್ರೀನ್ ನೋಡೋದು, ಅಜ್ಜನ ಮುಖ ನೋಡೋದು, ಸ್ಕ್ರೀನ್ ನೋಡೋದು, ಅಜ್ಜನ ಮುಖ ನೋಡೋದು ಮಾಡ್ತಿದ್ದ. ಸಿನಿಮಾ ಮುಗೀತು. ಅಜ್ಜ ಕಣ್ಣು ಒರೆಸ್ಕೊಂಡ್ರು. ಮಗು ನೀನು ಹಾಗೆ ಆಗಬೇಕಪ್ಪ ಅಂದರು. ಅವನು ಯಾರಂಗೆ ಅಂತ ಕೇಳ್ದ. ಅವ್ರು ಯಾರಂಗೆ ಅಂದ್ರೇನೋ, ಹರಿಶ್ಚಂದ್ರನಂಗೆ ಆಗ್ಬೇಕಲ್ಲಪ್ಪ ಅಂದ್ರು ಅಜ್ಜ ಮೊಮ್ಮಗನಿಗೆ. ಅವನು ಹೇಳ್ದ, ಸಾಧ್ಯ ಇಲ್ಲ ಅಂದವನು. ನೋಡಲಿಲ್ಲ, ಮೊನ್ನೆ ರೀಲಿನ ಕೊಲೆ ರೀತಂಗೆ ಕಳ್ತಾ ಇದ್ದಾನ ಅವನು. ಅವನಂಗೆ ಆಗೋದ ನಾನು, ವಿಶ್ವಾಮಿತ್ರನಂಗೆ ಆಗ್ತೀನಿ ಅಂದಂತ. ಅದನ್ನು ಪ್ರಿನ್ಸಿಪಾಲ್ ಹೇಳ್ಕೊಂಡ್ರ ನಂತರ, ನೋಡಿ ಸಾರ್ ಹುಡುಗರು ಹೆಂಗಿದ್ದಾರೆ ಅಂತ. ನಾನು ಕರ್ಕೊಂಬನ್ನಿ ಅವನ್ನ ಅಂದೆ. ಮರುದಿವ್ಸ ಕರ್ಕೊಂಬಂದ್ರು ನನ್ನ ಕಡೆಗೆ. ಆ ಹುಡುಗನ ಕೇಳಿದೆ, ಸಿನಿಮಾ ಹೇಗಿತ್ತು ನೀನಿದೆ? ಬೋರ್ ಅಂಕಲ್, ಫೈಟ್ ಇಲ್ಲ ಏನಿಲ್ಲ, ಬರೋ ಗೊಳಗೊಳ ಅಳ್ತಾ ಇದ್ರು ಅಂದ. ಆಗ್ಲಿ ಬಿಡು, ನಿನ್ ಕತೆ ಗೊತ್ತಾಯ್ತಾ? ಕತೆ ಗೊತ್ತಾಯ್ತು ಅಂದ. ಈ ಹರಿಶ್ಚಂದ್ರ ತನ್ನ ರಾಜ್ಯ ಮಾರಿದ, ಹೆಂಡತಿ ಮಕ್ಕಳನ್ನ ಮಾರ್ಕೊಂಡು ಸುಡುಗಾಡ ಕಾಯಕ್ಕೆ ಹೋದ್ನಲ್ಲ, ವಾಪಸ್ ರಾಜ್ಯ ಬಂತು. ಎಷ್ಟು ವರ್ಷ ಆಗಿತ್ತದು? ಹರಿಶ್ಚಂದ್ರ ರಾಜ್ಯ ಕಳ್ಕೊಂಡು ಮತ್ತೆ ರಾಜ್ಯ ಬರೋವರೆಗೂ ಎಷ್ಟು ಅವಧಿ ಆಗಿರ್ಬೇಕು ಅವನ ಜೀವನದಲ್ಲಿ? ಅದನ್ನೇನು ತೋರಿಸ್ತಿಲ್ಲ ಅಂಕಲ್ ಅಂದ. ಅದೇ ಪ್ರಾಬ್ಲಮ್ ನಮ್ದಿರೋದು. ನಾ ಹೇಳ್ತೀನಿ ಕೇಳು. ಪುರಾಣದಲ್ಲಿ ಹೇಳ್ತಾರೆ, 2 ವರ್ಷ ರಾಜ್ಯ ಕಳ್ಕೊಂಡು ವಾಪಸ್ ರಾಜ್ಯ ಬರೋ ತನಕ 2 ವರ್ಷ ಅವನ ಜೀವನದಲ್ಲಿ ವಿಧಿ ಅವನು ಹಾಕಿ ಅರೆದು ಬಿಡ್ತು. ಪರೀಕ್ಷೆ ಮಾಡ್ತು, ನೂರಾರು ಪರೀಕ್ಷೆ ಮಾಡ್ತು. ಗಟ್ಟಿ ನಿಂತ್ಕೊಂಡ ಅವನು, ಸತ್ಯ ಬಿಡಲಿಲ್ಲ. ನಾ ಕೇಳಿದೆ, ಮುಂದೆ ಆಯ್ತು ಬಿಡಪ್ಪ, ವಾಪಸ್ ರಾಜ ಆಗಿ ಬಂದಲ್ಲ, ಮುಂದೆ ಎಷ್ಟು ವರ್ಷ ರಾಜ ಆಗಿದ್ದವನು? ಅದು ಹೇಳಲಿಲ್ಲ ಅಂಕಲ್, ಬರೀ ಶುಭ ಅಂದ್ರು, ಕಳಿಸ್ಬಿಟ್ರೆ ನಮ್ಮನ್ನು ವಾಪಸ್ಸು ಅಂದ. ಅದು ಇದೇ ಪ್ರಾಬ್ಲಮ್ ನಮ್ಮದು. ಯಾವುದನ್ನು ಹೇಳಬೇಕು ಅದು ಹೇಳಲ್ಲ, ಯಾವ್ದು ಬೇಡ ಹೇಳ್ತಾ ಇರ್ತೀವಿ. ದಯವಿಟ್ಟು ಕೇಳಿಸ್ಕೊಳ್ಳಿ, ಬಹಳ ಚೆನ್ನಾಗಿದೆ ಇದು. ಪುರಾಣದಲ್ಲಿ ಬರೋ ನನ್ನ ಮಾತಲ್ಲ ಇದು. ಹರಿಶ್ಚಂದ್ರ ಕಷ್ಟಪಟ್ಟದ್ದು 2 ವರ್ಷ. ವಿಧಿ ಚೆಕ್ ಮಾಡಿಬಿಡ್ತಾವನು, ಅರೆದು ಬಿಡ್ತು. ಎಲ್ಲ ಕಷ್ಟಪಟ್ಟ, ಸತ್ಯ ಬಿಡಲಿಲ್ಲ 2 ವರ್ಷ. ಅದೇ ಪುರಾಣ ಹೇಳುತ್ತೆ, ಮುಂದೆ ಹರಿಶ್ಚಂದ್ರ ಬಂದು ವಾಪಸ್ಸು ಚಕ್ರವರ್ತಿ ಆದಮೇಲೆ ಮುಂದೆ 30,000 ವರ್ಷ ಚಕ್ರವರ್ತಿ ಆಗಿದ್ದ ಅಂತ. ಭಾಳ ವರ್ಷ ಅಂತ, 30,000 ವರ್ಷ. ಕಷ್ಟಪಟ್ಟದ್ದು ಎಷ್ಟು ಸ್ವಾಮಿ? 2 ವರ್ಷ. ಒಂದು ಸಂತೋಷವಾಗಿದ್ದದ್ದು 30,000 ವರ್ಷ. ಒಳ್ಳೇದಲ್ವಾ? ನಾನು ಅದೇ ಹೇಳೋದು, ನಿಮಗೆ ಕೂಡ ಅದೇ. ಈಗ ಕಲಿಯೋ ಟೈಮಲ್ಲಿ ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡಿ ಕಷ್ಟ ದುಡಿದ್ರೆ ಮುಂದೆ ಜೀವನ ಪರ್ಯಂತ ಸುಖವಾಗಿರ್ತೀವಿ ನಾವು. ಈಗ ಆರಾಮಾಗಿದ್ದರೆ ಮುಂದೆ ಕಷ್ಟಪಡ್ತೀವಿ. ಇದೇ ಸಿಂಪಲ್ ಥಿಯರಿ. ನಾವು ಹುಡುಗರಿಗೆ ಏನು ಹೇಳ್ತೀವಿ? ಅಯ್ಯೋಯ್ಯೋ ಸತ್ಯ ಹರಿಶ್ಚಂದ್ರಪ್ಪ, ಹರಿಶ್ಚಂದ್ರಗೆ ತಪ್ಪಲಿಲ್ಲ, ಕಷ್ಟ ಆಗ್ಬಿಡುತ್ತೆ ಸತ್ಯ ಹೇಳಿದರೆ ಅಂತೀವಿ. ಹಾಗಲ್ಲ ಅದು. 2 ವರ್ಷ ಗಟ್ಟಿಯಾಗಿ ಮೌಲ್ಯಗಳನ್ನು ಹಿಡ್ಕೊಂಡ್ರೆ, ವ್ಯಾಲ್ಯೂಸ್ ಹಿಡ್ಕೊಂಡ್ರೆ, ಇಫ್ ಯು ಆರ್ ಫೋಲ್ಡ್ ಯುವರ್ ವ್ಯಾಲ್ಯೂಸ್ ಸ್ಟ್ರಾಂಗ್ಲಿ ಫಾರ್ ಎ ಶಾರ್ಟ್ ಟೈಮ್, ವೆನ್ ದ ಡೆಸ್ಟಿನಿ ಟೆಸ್ಟ್ಸ್ ಯು, ವಿಲ್ ರಿಮೇನ್ happy for a long time. We don't know the name of a person who became the king before Harishchandra. We don't know who became king after Harishchandra. But by following values, the truth, for 2 years, Harishchandra remained in the history, and today he becomes Satya Harishchandra. His name itself is Satya Harishchandra. He is remembered for all times to come.